ಇದರಲ್ಲಿ ಶತಮಾನಗಳ ಹಿಂದಿನ ಅವಶೇಷ ಪತ್ತೆಯಾಗಿದೆ. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಇದು ಪತ್ತೆಯಾಗಿರುವುದು. ಭವಾನಿ ದೇಗುಲದ ಹಿಂಭಾಗದಲ್ಲಿ ಶಿವಲಿಂಗ, ಶಿಲಾಶಾಸನ, ನಾಗಸರ್ಪ ಮೂರ್ತಿಗಳು, ಶಿಲಾಶಾಸನ ಪತ್ತೆಯಾಗಿದೆ. 8 ವರ್ಷಗಳ ವಿಷ್ಣು ಕಾಳಿಕ ವಿಗ್ರಹಗಳು ಹಿಂದೆ ಇವು ಪತ್ತೆಯಾಗಿದ್ದು. 8 ವರ್ಷಗಳ ಹಿಂದೆ ನೂತನ ಮನೆ ನಿರ್ಮಾಣ ಸಮಯದಲ್ಲಿ ವಿಗ್ರಹಗಳು ಪತ್ತೆಯಾಗಿದೆ. ಐತಿಹಾಸಿಕ ಹಿನ್ನೆಲೆ ಇಲ್ಲ. ಗ್ರಾಮದಲ್ಲಿ ಶತಮಾನಗಳ ಹಿಂದಿನ ಅವಶೇಷಗಳು ಪತ್ತೆಯಾಗಿದೆ. ಭವಾನಿ ದೇವಸ್ಥಾನದ ಹಿಂದುಗಡೆ ಅವಶೇಷಗಳು ಪತ್ತೆಯಾಗಿದೆ. ಸಹಜವಾಗಿ ಗ್ರಾಮಸ್ಥರಲ್ಲಿ ಕುತೂಹಲ ಮೂಡಿಸಿದೆ. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಪತ್ತೆಯಾದಂಥ ಅವಶೇಷಗಳಿವು. ಹಿಂದೂ ಸಮಾವೇಶದ ಹಿನ್ನೆಲೆ ಅಡುಗೆ ಕಾರ್ಯಕ್ಕೆ ಜಾಗವನ್ನು ಸ್ವಚ್ಛಗೊಳಿಸುವಾಗ ಇದು ಪತ್ತೆಯಾಗಿದೆ. ಭವಾನಿ ದೇಗುಲದ ಹಿಂಭಾಗದಲ್ಲಿ ಶಿವಲಿಂಗ, ನಾಗಸರ್ಪ, ಶಿಲಾಶಾಸನ ಪತ್ತೆಯಾಗಿದೆ. 5 ಹೆಡೆಯ ನಾಗಮೂರ್ತಿ, ಶಿವಲಿಂಗ, ಶಿಲಾಶಾಸನ ಹಾಗೂ ಸರ್ಪರೂಪದ ಶಿಲ್ಪ ಪತ್ತೆಯಾಗಿದೆ. ಗ್ರಾಮದಲ್ಲಿ ಇನ್ನಷ್ಟು ಶಿಲಾಶಾಸನಗಳು, ಮೂರ್ತಿಗಳು ಪತ್ತೆಯಾಗುವಂಥ ಶಂಕೆ ಇದೆ. ಸಂಶೋಧನೆಗೆ ಒತ್ತಾಯ ಕೇಳಿಬಂದಿದೆ. ಈ ಹಿಂದೆ ಸುಮಾರು 7-8 ವರ್ಷಗಳ ಹಿಂದೆ ಗ್ರಾಮದಲ್ಲಿ ವಿಷ್ಣುವಿನ ವಿಗ್ರಹ, ಕಾಳಿಕಾ ಮಾತಾ ವಿಗ್ರಹಗಳು ಪತ್ತೆಯಾಗಿತ್ತು. ಗ್ರಾಮದಲ್ಲಿ 108 ದೇವಸ್ಥಾನಗಳು ಇರುವ ಪ್ರತೀತಿ ಇದೆ. ನೆಲ ಅಗೆಯುವಾಗ ಅಲ್ಲಲ್ಲಿ ಪತ್ತೆ ಆಗ್ತಾ ಇವೆ ಪುರಾತನ ಶಿಲ್ಪಕಲೆಗಳು, ವಿಗ್ರಹಗಳು. ಈಗಾಗಲೇ ಗ್ರಾಮದ ಮಧ್ಯಭಾಗದಲ್ಲಿ ಕಲ್ಯಾಣಿ ಚಾಲುಕ್ಯರು ಕಟ್ಟಿಸಿದ ಐತಿಹಾಸಿಕ ಶಿವನ ದೇವಸ್ಥಾನ ಇದೆ. ನೂತನ ಕಟ್ಟಡ ಮನೆ ನಿರ್ಮಾಣ ಸಮಯದಲ್ಲಿ ಇಂತಹ ವಿಗ್ರಹಗಳು ಪತ್ತೆ ಆಗ್ತಾ ಇದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನೀರು ಹಾಕಿ ಒಳಗೆ ಥೋಡೆ ನೀರು ಹಾಕಿ ಬಟ್ರಿ ಎಲ್ಲ ತೊಗೊಂಡ್ರಿ ಡಮರು ಕಾಣತ್ತು ಪೈಲನೇ ಇತ್ತು ಇಲ್ಲಿ ಕೆಳಗಿತ್ತು ಸೀದಾ ಮಸೂದ್ರ ತಿಂಗಳು ಚಲದ ನೋಡುವ ಇದೇದ ಮತ್ತು ನಮ್ಮ ನಾವು ಸ್ವಲ್ಪ ಕೆಲಸ ಮಾಡ್ತಿದ್ವಿ. ಏನಪ್ಪ ಕೆಲಸ ಅಂದರೆ ಅಡುಗೆ ಮಾಡುವಾಗ ಇಲ್ಲಿ ಇವತ್ತಿನ ಪ್ರೋಗ್ರಾಮ್ಗೆ ನಾವು ಪ್ರಸಾದ ಮಾಡಬೇಕಂತ ಸ್ವಲ್ಪ ಈ ಸ್ಥಳದಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ಜಾಗನ. ಆ ಜಾಗ ಕ್ಲೀನ್ ಮಾಡುವಾಗ ಕೆಲವೊಂದು ಮೂರ್ತಿಗಳು ಬಂದಿದ್ದಾವೆ. ಇಲ್ಲಿ ಶಿವಲಿಂಗ ಮೂರ್ತಿ ಬಂದಿದ್ದಾವೆ, ಮತ್ತು ಇನ್ನೊಂದು ಮೂರ್ತಿ ಬಂದಿದೆ, ನಾಗೇಶ್ವರ ಮೂರ್ತಿ ಬಂದಿದ್ದಾವೆ. ಬಟ್ ಇನ್ನೂ ಒಳಗಡೆ ಎಷ್ಟಿದಾವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅದು ಹಿಂಗೆ ಏನಾದ ಎಲ್ಲಿ ಯಾರ ಸರಿ ಮಾತಾಡಬೇಕು, ಯಾರನ್ನ ಮಾತಾಡಬೇಕು, ಇನ್ನೂ ಏನೇನಿದೆ ಒಳಗೆ ನೋಡ್ಬೇಕಂತ ಪ್ರಾಚೀನ ಕಾಲೆಲ್ಲ ಮುಚ್ಚೋಗ್ತಾ ಇದೆ ಮಣ್ಣಲ್ಲಿ. ಅದಕ್ಕೆ ಸ್ವಲ್ಪ ಯಾರು ಸಹಾಯದಿಂದ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ನೋಡೋಣ ಅಂತಂದ್ರೆ ಅವರೆಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಡಿ ಅವರು ಈ ಕಡೆ ನಮ್ಮ ಜಾಗ ಇದೆ ಬರಬೇಡ ಅಂತ ಇದ್ದಾರೆ. ಬಟ್ ಇದಕ್ಕೆ ಏನು ಮಾಡಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ತಿಂಗಳು ಚಲದ ನೋಡುವ ಇದೇದ ಮತ್ತು ನಮ್ಮ ಮೋಟರ್ ಚಾಲು ಮಾಡ್ಬೇಕಿಲ್ಲ ವಿಚಾರ